ಗಮನಿಸ್ಕೊಂಡು ಕಾಯ್ತದೆ. ನನ್ನ ಕಡೆ ಎಲ್ಲ ಗಮನಿಸ್ತೀರಾ ಮಕ್ಕಳ? ಓಕೆ. ಯಾಕಂದರೆ ಇಲ್ಲಿ ಎಲ್ಲ ನೀವು ಆ ಫೋಟೋ ಒಂದು ಇಟ್ಕೊಂಡ್ಬಿಟ್ಟಿದ್ದೀರಾ, ಆ ಫೋಟೋ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ. ಅದು ಫೋಟೋ ಏನಿದೆಲ್ಲ ನಿಮ್ಮ ಜೊತೆ ಮಾತಾಡಲ್ಲ ಮಕ್ಕಳ ಸದ್ಯಕ್ಕೆ. ಅದು ಹೇಗಿದ್ರು ಇದ್ದೇ ಇದೆ ಅಲ್ವಾ? ರೈಟ್ ಅಲ್ಲ? ಮನೆಗೆ ಹೋಗಿ ನೋಡ್ಬೋದಲ್ಲ. ಓಕೆ, ಆಮೇಲೆ ಬೇಕಾದ್ರೆ ಮಾತಾಡಿ ಅಂತೆ ಅದ್ರ ಜೊತೆಗೆ. ಇವನು ಹಾಗೆ ಮಾಡ್ದ, ಇವಳು ಹೀಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಫೋಟೋ ತೆಗಿಬೇಕಾದ್ರೆ ಹೋಗು ಅಂದರೆ ಹೋಗಲಿಲ್ಲ, ಬಾ ಅಂದರೆ ಬರಲಿಲ್ಲ, ಈ ಥರದ್ದಕ್ಕೂ ಆಮೇಲೆ ಕಮ್ಯುನಿಕೇಟ್ ಮಾಡೋಣ ಅಂತ ಅಲ್ವಾ? ಸರಿ ಅಲ್ಲ? ಇಲ್ಲಿ ಒಬ್ಬರು ಚೇಷ್ಟೆ ಹುಡುಗ ಕೂತಿದ್ರಲ್ಲ, ಎಲ್ಲಿ ಹೋದ್ರು ಹಿಂದೆ ಅಲ್ಲಿ ಕೂತಿದ್ದಾರೆ. ಮಾತಾಡ್ತಾನೆ ಇದ್ದೀರಾ? ಇಲ್ಲಿ ಅವರು ಸರ್ ಮಾತಾಡ್ತಾ ಇದ್ರು. ಯಾರಾದರೂ ಕತೆ ಕೇಳಿದ್ರ ಮಕ್ಕಳ? ಸೌಂಡ್ ಕಮ್ಮಿ ಮಾಡಿ, ಸೌಂಡ್ ಕಮ್ಮಿ ಮಾಡಿ, ನನ್ನೇ ವಾಯ್ಸ್ ದೊಡ್ಡದಿರುತ್ತೆ. ಯಾರು ಕೇಳಿಲ್ಲ ಅಲ್ವಾ? ಯಾರಾದ್ರೂ ಕ್ಲಿಯರಾಗಿ ಕೇಳಿಸ್ಕೊಂಡ್ರ? ನಿಮ್ಮದೇ ಇದರಲ್ಲಿ ಪ್ರಪಂಚದಲ್ಲಿ ಎಲ್ಲ ಮಾತಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಮಾತಾಡ್ಬೇಕಾದ್ರೂ ಅಷ್ಟೇ, ಯಾರೇನು ಮಾಡ್ಬೇಕಾದ್ರೂ ಅವ್ರವ್ರ ಪಾಡಿಗೆ ಒಂಥರ ನಡಿಗೆ, ನಮ್ದು ಒಂಥರ ನಡಿಗೆ ಏನಂತಾರೆ ಅಲ್ವಾ? ಹೇಗೆ ಹಾಗಾದರೆ ಕ್ಲಾಸಲ್ಲಿ ಪಾಠ ಕೇಳಿರ್ಬೋದು ನೀವು? ಈಗ ನನಗದು ಅರ್ಥ ಆಗ್ತಿಲ್ಲ. ವರ್ಷ ಪೂರ ಹೇಗೆ ಕೇಳಿದ್ರಿ, ಹೇಗೆ ಪಾಠ ಅವರು ಹೇಗೆ ಮಾಡಿದ್ರು, ನೀವು ಅವ್ರ ಕಡೆ ಹೇಗೆ ಕಾನ್ಸಂಟ್ರೇಟ್ ಮಾಡಿದ್ರಿ? ಓಕೆ, ಮುಂದೆ ಮಾತಾಡೋಣ. ನಮ್ಮ ವೇದಿಕೆಗೆ ಆಗಮಿಸಿರುವ ನಮ್ಮ ಪ್ರಿನ್ಸಿಪಲ್ ಆದ ಮಣಿಕಂಠನವರು, ಹಾಗೆ ನಮ್ಮ ಆಡಳಿತ ಅಡ್ಮಿನ್ ಆಗಿರೋ ಸುರೇಶ್ ಅವರು, ಹಾಗೆ ವೈಸ್ ಪ್ರಿನ್ಸಿಪಲ್ ಆಗಿರೋ ಸುಮಾ, ಮತ್ತು ಮಂಜುನಾಥ್, ವನಿತಾ, ಮಂಜುಳಾ, ಮತ್ತು ಯಾರು ಹೇಮಲತಾ ಆ್ಯಂಡ್ ಕಾವ್ಯ, ರೈಟ್? ಓಕೆ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ ಟೀಚರ್ಸ್ಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ 10th ಎಸ್ಪೆಷಲಿ ಟೀಚರ್ಸ್ ಅವ್ರುಗಳಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ನಮ್ಮ ಸ್ಟೂಡೆಂಟ್ಸ್ 9th ಸ್ಟೂಡೆಂಟ್ಸ್ ಫೇರ್ವೆಲ್ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಅದು ಮತ್ತು ಅದೇನದು ಫಸ್ಟ್ ತೊಗೊಂಡು ಬಂದರು ಅವರೇ ಅಲ್ವಾ? 9th ಸ್ಟೂಡೆಂಟ್ಸ್ ಎಲ್ಲ ಮಾಡಿರೋದು ಆಲ್ಬಮ್ ಬಂದುಬಿಟ್ಟು ಇನ್ವಿಟೇಷನ್ ಆಲ್ಬಮ್ ಮಾಡಿರೋದು. ವೆರಿ ಗುಡ್ ಆ್ಯಂಡ್ ಎಕ್ಸಲೆಂಟ್, ಸೂಪರ್. ಭಾಳ ನೋಡಿದ್ರೆ ಮಕ್ಕಳ ಅದನ್ನು ಎಲ್ಲರೂ ಟೀಚರ್ಸ್ ಸೈನ್ ಮಾಡಿದ್ದಾರೆ, ರೈಟ್ ಅಲ್ವಾ? ಸ್ಟೂಡೆಂಟ್ಸ್ ಮಾಡಿರ್ಲಿಕ್ಕಿಲ್ಲ ಅನ್ಸತ್ತಲ್ವಾ? ಓಕೆ, ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ರೆ ಅದನ್ನು ನೋಡಿಲ್ಲ, ತೋರಿಸಿ ಆಯಿತಾ? ಸ್ಟೂಡೆಂಟ್ಸ್ ಅಲ್ಲಿ ಇಡಿ ಆಲ್ಬಮ್ ಹೇಗೆ ಮಾಡಿದ್ದೀರಾ, ನಿಮ್ಮ ಕ್ರಿಯೇಟಿವಿಟಿ ಹೇಗಿದೆ ಅಂತ ನೋಡಲಿ ಮಕ್ಕಳೆಲ್ಲ. 9th ಸ್ಟೂಡೆಂಟ್ಸ್ ನಿಮಗಿಂತ ಬೆಸ್ಟ್ ಆಗಿ ಮಾಡಿದ್ದಾರೆ ಅಂದರೆ ಅದು ಕೂಡ ಅಪ್ರಿಷಿಯೇಷನ್ ಅಲ್ವಾ? ರೈಟ್ ಅಲ್ಲ? ಗುಡ್. ಓಕೆ, ಹಾಗೆ ಈಗ ನಮ್ಮಲ್ಲಿ ಏನು ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ರು. ದೆನ್ ಹುಡುಗರು ಕೂಡ ಡ್ಯಾನ್ಸ್ ಮಾಡಿದ್ರು. ಹುಡುಗಿ ಬಿಟ್ಟರೆ ಬಿಚ್ಕೊಂಡು ಹೋಗೋ ಥರ ಏನು ಪಾಪ ಏನೋ ಅಡ್ಜಸ್ಟ್ ಮಾಡಿಕೊಂಡು ಒಳಗಡೆ ಒಂದು ಪ್ಯಾಂಟ್ ಹಾಕಿದ್ರಿಂದ ಓಕೆ ಆಲ್ವೇಸ್ ಗುಡ್ ಫೈನ್ ಅಂತ ಹೇಳಿದ್ರು. ಎಲ್ಲಿದ್ರೆ ಏನೋ ಗೊತ್ತಿಲ್ಲ ರೈಟ್ ಅಲ್ಲ? ಸೊ ಅಲ್ಲಿ ಸೇಫ್ಟಿಯಾಗಿ ಹುಡುಗರೆಲ್ಲ ಬಂದಿದ್ದಾರೆ. ಇಟ್ಸ್ ಗುಡ್. ಆ್ಯಂಡ್ ನಮ್ಮ ಯಾರು ವೀರಭದ್ರ ಹುಡುಗ, ವೀರಭದ್ರ ಜಯನ, ಎಸ್, ಆ ಹುಡುಗ ಅವ್ರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾತಾಡಿದ್ರು. ಮತ್ತು ಫಸ್ಟ್ ಅವರು ಮಾತಾಡಲಿಕ್ಕೆ ಟ್ರೈ ಮಾಡಿದ್ರು, ಬಟ್ ಗುಡ್. ಬಂದು ಸ್ಟೇಜ್ ಅಟೆಂಡ್ ಮಾಡಿದ್ರು ಕೂಡ ನನ್ನ ಅಪ್ರಿಷಿಯೇಷನ್ ಇದ್ದೇ ಇರುತ್ತೆ. ಯಾಕೆಂದರೆ ಅದು ಕೂಡ ಪ್ರಯತ್ನ ಅಲ್ವಾ? ಫಸ್ಟ್ ಪ್ರಯತ್ನ ಅದು ಕೂಡ ಫೈನ್. ಬಟ್ ಇವರು ಚೆನ್ನಾಗಿ ಮಾತಾಡಿದ್ರು. ಪ್ರಯತ್ನ ಪಡಲಿಕ್ಕೆ ಯಾವತ್ತೂ ಹಿಂಜರಿಬೇಕು. ಯಾವುದೇ ಆಗಿರೋದು ಪ್ರಯತ್ನವೇ ಇಲ್ಲದೆ ಹೇಗೆ ಸಾಧ್ಯ ಅಲ್ವಾ? ಏನೇ ಒಂದು ಮಾಡಬೇಕಾದ್ರೆ ಮಾಡ್ತೀನಿ, ಅಲ್ಲೇ ಕೂತ್ಕೊಂಡು ನಾವು ಅವಾಗ ಮಾತಾಡಿಲ್ಲ ಅಂತ ಕೂತ್ಕೊಂಡು ಚೇಷ್ಟೆ ಹೇಳೋದು, ಅವ್ರಿಗೆ ಮಾತಾಡೋಕ್ಕೆ ಬರ್ತಿಲ್ಲ ಅಂತ ಹೇಳೋದು, ಅವ್ನ ಮೈ ಹಿಡಿಯೋಕ್ಕೆ ಬರ್ತಿಲ್ಲ ಅಂತ ಹೇಳೋದು, ಏನೋ ಒಂದು ನಿಜ. ಯಾಕಂದ್ರೆ ಅಟ್ಲೀಸ್ಟ್ ಅವರು ಸ್ಟೇಜ್ನವ್ರಿಗೆ ಬಂದಿದ್ದಾರೆ ಅಲ್ವಾ? ಸೊ ಅದಕ್ಕೆ ನಾವು ಅಪ್ರಿಷಿಯೇಷನ್ ನೀಡಲೇಬೇಕು. ಈ ಕಡೆ ಗರ್ಲ್ ಮಾತಾಡೋದು, ಸೊ ಅವರು ಏನು ಯಾರು ಕೇಳಿಸ್ಕೊಂಡೇ ಇಲ್ಲ ಪಾಪ. ಅವ್ರಿಗೋ ಒಂದು ಬರ್ಕೊಂಡು ಬಂದರು, ಹೇಳಿದ್ರು. ನೆಕ್ಸ್ಟ್ ಇದ್ದಲ್ಲಿ ನಾನು ಆ ಪೇಪರ್ ಇಸ್ಕೊಂಡು ನೋಡಬೇಕು ಏನು ಹೇಳಿದ್ರು. ಯಾಕಂದರೆ ಇಲ್ಲಿ ನಮ್ಮ ಸ್ಪೀಕರ್ ಕೂಡ ಅಷ್ಟು ಸರಿಯಾಗಿ ವರ್ಕ್ ಮಾಡಿಲ್ಲ. ಅದು ನಮ್ಮ ಶಾಲೆಯ ವತಿಯಿಂದ ತಪ್ಪಿದೆ. ಸೊ ಅದನ್ನು ಮ್ಯಾನೇಜ್ಮೆಂಟ್ನವರು ಸರಿ ಮಾಡ್ಕೊಳ್ಬೇಕು. ಅದು ಯಾವಾಗ ಸರಿ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ. ನಾನು ಪ್ರತಿ ವರ್ಷ ನಿಮಗೆ ಹೇಳ್ತಾನೆ ಇದ್ದೀನಿ. ಓಕೆ, ನೋಡೋಣ ಮುಂದಿನ ವರ್ಷಕ್ಕಾದ್ರೂ ಸರಿ ಮಾಡ್ತಾರೆ. ಮಕ್ಕಳ
ಮಾಡ್ಕೊಂಡಿದ್ರೆ, ಫ್ಯಾಕ್ಟ್ರಿ ಮಾಡ್ಕೊಂಡಿದ್ರೆ ಹೇಳ್ತಾರೆ ಅಲ್ವಾ, ಸರಿಯಲ್ಲ. ಆದರೆ ನೀವು ಈ ಪ್ರಪಂಚನ ತಿಳ್ಕೊಳ್ಳಿಕ್ಕೆ, ಒಬ್ಬ ಪಕ್ಕದಲ್ಲಿ ಇರೋನ್ನ ನೀವು ತಿಳ್ಕೊಳ್ಳಿಕ್ಕೆ, ಎದುರುಗಡೆ ಇರೋನ್ನ ಅರ್ಥಕೊಳ್ಳಿಕ್ಕೆ ಏನ್ ಬೇಕು? ವಿದ್ಯೆ ಬೇಕು. ವಿದ್ಯೆ ಇಲ್ಲಿದ್ರೆ ನೀವು ಒಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಇಲ್ಲದ್ರೆ ಬೇರೆಯವ್ರು ಕಂಡೇ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮೂಲಕನೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದು ಲೈಫ್ ಏನಾಗುತ್ತೆ, ವೇಸ್ಟ್ ಆಗ್ತಾ ಹೋಗುತ್ತೆ. ಟೈಮ್ ನಿಮಗೆ ವೇಸ್ಟ್ ಆಫ್ ದ ಟೈಮ್. ನಾನು ಇಷ್ಟಕ್ಕಂತೂ ನೀನು ಇಷ್ಟೇ ದೂರ ಹೋಗಿದ್ದೀನಿ, ಇಷ್ಟೇನಾ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಏನು ಬೇಕು ನಮಗೆ? ಎಜುಕೇಶನ್, ವಿದ್ಯಾಭ್ಯಾಸ. ಯಾರಿಗೋಸ್ಕರ ಪೇರೆಂಟ್ಸ್ ಕೊಡ್ತಾರೆ? ನಾವು ಮಾಡಿಲ್ಲ, ಮಕ್ಕಳಾದ್ರೂ ಮಾಡಿ. ಅದಕ್ಕೋಸ್ಕರ ನೀವು ಅಪ್ಪ ಅಮ್ಮ ಹೇಳಿದ್ರೆ ಓದಬೇಕು, ಇಲ್ಲ ಫ್ರೆಂಡ್ ಓದಿದ್ದೇ ಓದಬೇಕು, ಎದುರುಗಡೆ ಓದಿದ್ದವನೇ ಓದಬೇಕು, ಅದನ್ನ ಹೇಳಿಲ್ಲ. ನಿಮಗೆ ಯಾವ ಇಷ್ಟ ಇದೆ ಅದನ್ನ ಫಸ್ಟ್ ನೀವು ಸರಿ ಮಾಡ್ಕೊಳ್ಳಿ. ನೀವು ಎಲ್ಲಿದ್ದೀರಾ, ನೀವು ಯಾವ ಜಾಗದಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ, ಫಸ್ಟ್ ಅದನ್ನ ಕಂಡುಹಿಡ್ಕೊಳ್ಳಿ. ಅವಾಗ ನೀವು ನೆಕ್ಸ್ಟ್, ಯಾಕಂದ್ರೆ ಇದು ಮುಗಿತಂದ್ರೆ ಈ ಸ್ಟೇಜ್, ನೀವು 10th ಅನ್ನೋ ಒಂದು ಸ್ಟೇಜ್, ಇದು ಕಾಮನ್ ಸ್ಟೇಜ್. ಇದು ಜನರಲ್ ಆಗಿ ಎಲ್ಲರೂ ಬೇಸ್ಮೆಂಟ್ ಬರಬೇಕಾಗಿತ್ತು. ಎಲ್ಲಿ ತನಕ? LKG to 10th ವರೆಗೂ ಎಲ್ಲರೂ ಟಚ್ ಮಾಡಿರ್ಬೇಕು, ರೈಟ್ ಅಲ್ಲ? ಇದರ ನಂತರ ನೀವು ಏನು ಮಾಡಬೇಕಾಗುತ್ತೆ? ನೀವು ಇಂಟೀರಿಯರ್ ಡಿಸೈನರ್ ಹೋಗ್ಬೋದು, ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು, ಮತ್ತೆ ನೀವು ಇಂಜಿನಿಯರಿಂಗ್ ಹೋಗ್ಬೋದು, ಇಲ್ಲ ಬೇರೆ ಇನ್ನೊಂದು ಆಗ್ಬೋದು. ಯಾವ ಡಿಪ್ಲೊಮಾ ಹೋಗ್ತಿರೋ, ಇಲ್ಲ ಬೇರೆ ಇಂಡಕ್ಷನ್ ಅಂತ ಹೋಗ್ತಿರೋ, ಮ್ಯೂಸಿಕಲ್ ಹೋಗ್ಬೋದು, ಮೂವೀಸ್ ಹೋಗ್ಬೋದು, ಯಾವ್ದಾದ್ರು ಒಂದು ತಿಳ್ಕೊಳ್ಳಿ. ಯಾರು ಫ್ಯಾನ್ ಆಗ್ಬೋದು, ಅರ್ಥ ಆಯ್ತಾ? ನಿಮಗೆ ಫ್ಯಾನ್ ಆಗೋ ಥರ ಬೇಡ. ನೀವು ಅಮ್ಮ ಎತ್ತರಕ್ಕೆ ಬೆಳಿಬೇಕು. ಯಾವಾಗ ನನಗೆ 10 ಜನ ಫಾಲೋ ಮಾಡಬೇಕು, ನನ್ನನ್ನು ನೋಡಿ ಎಲ್ಲರೂ ಬೆಸ್ಟ್ ಅಂತ ಹೇಳಬೇಕು ಅನ್ನೋ ಥರ ಬೆಳಿಬೇಕು. ನನ್ನ ಕೆಳಗೆ ಒಂದು 100 ಜನ ನಾನು ಕೆಲಸಕ್ಕೆ ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ನೀವು ಅದು ಡಾಕ್ಟರ್ ಆಗಿದ್ರು ಕೂಡ ಸರಿ, ಇಲ್ಲ ಇಂಜಿನಿಯರಿಂಗ್ ಆದರೂ ಸರಿ, ಡಿಸೈನರ್ ಆಗಿದ್ರು ಸರಿ, ಮೂವಿಯನ್ ಆಗಿದ್ರು ಸರಿ, ಮ್ಯೂಸಿಕಲ್ ಆದರೂ ಸರಿ, ಎನಿ ಫೀಲ್ಡ್ ನಾನು ಹೇಳ್ತಾ ಇದ್ದೀನಿ. ಯಾವ ಫೀಲ್ಡ್ ಹೋದ್ರು ಕೂಡ ನಿಮ್ಮ ಕೈ ಕೆಳಗಡೆ ಒಂದು 50 ಜನ 100 ಜನ ಕೆಲಸಕ್ಕೆ ಇರಬೇಕು ಅನ್ನೋ ಒಂದು ನೀವು ಮನದಲ್ಲಿ ದೃಢವಾದ ಒಂದು ನೀವು ಆ ಒಂದು ತಗೊಂಡಾಗ ನೀವು ಆ ನಿರ್ಧಾರ ತಗೊಂಡು ನೀವು ಮುಂದೆ ಹೆಜ್ಜೆ ಇಡಿ. ಈಗ 10th ಆಗ್ತಿದ್ದ ಸುಮ್ಮನೆ ಮತ್ತೆ ಎಲ್ಲರೂ ಸೈನ್ಸ್ಗೆ ಹೋಗ್ತಾರೆ, ಎಲ್ಲರೂ ಕಾಮರ್ಸ್ಗೆ ಹೋಗ್ತಾರೆ. ಆ ಒಂದು ಇದರಲ್ಲಿ ಹೋಗ್ಬೇಕು. ನಿಮ್ಮದೇ ಆದ ಒಂದು ಸ್ಟೇಟಸ್ನ ನೀವು ಅದನ್ನ ಸ್ಟಾರ್ಟ್ ಮಾಡಿ. ಈಗ ಎಕ್ಸಾಮ್ಸ್ ಬರೀತಾ ಇದ್ರೆ ಎಕ್ಸಾಮ್ಸ್ ಈಗ ಟೈಮ್ ಏನು 1.5 ಮಂತ್ ಇರಬೇಕಂತಲ್ಲ. ಎಸ್, ಅಷ್ಟೇ. ಇಷ್ಟು ದಿನ ನೀವೇನು ಮಾಡಿದ್ರಿ? ಇವತ್ತಿದೆ, ನಾಳೆ ಅಮ್ಮ ಕೇಳಿದ್ರೆ ಇನ್ನೂ ಓದ್ತಾ ಇಲ್ಲ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಇನ್ನೂ 1 ತಿಂಗಳು ಟೈಮ್ ಇದೆ ಅಲ್ಲಮ್ಮ. ಟೀಚರ್ಸ್ ಕೇಳಿದ್ರು ಅದನ್ನೇ ಹೇಳೋದು. ಸೊ ಅದೆಲ್ಲ ಟೈಮ್ ಈಗ ವೇಸ್ಟ್ ಮಾಡಲಿಕ್ಕೆ ನಿಮಗೆ ಟೈಮೇ ಇಲ್ಲ. ಇದನ್ನ ನೀವು ಮುಗಿಸ್ಕೋಬೇಕಾದ್ರೆ ಇದು ಆಗಬೇಕು ಅಂತಂದ್ರೆ ಈಗ ನಿರ್ಧಾರ ಮಾಡಿ ಇವತ್ತಿಂದಲೇ ಶುರು ಮಾಡಿ. ನೀವು ಏನು ಆಗಬೇಕು, ಏನು ಇರಬೇಕು, ಯಾವ ಥರ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ನಿಮ್ಮ ಆ್ಯಟಿಟ್ಯೂಡ್ ಹೇಗಿರಬೇಕು, ಅದು ಆ ಇದು ನಿಮ್ಮನ್ನ ತಗೊಳ್ಳೋದು. ಸೊ ನಿಮ್ಮಲ್ಲಿ ಒಳ್ಳೆತನಗಳನ್ನ ಬೆಳೆಸಿ ನಿಮ್ಮ ಅಕ್ಕ ತಂಗಿಯರಿಗೆ ನೀವು ಏನು ರೆಸ್ಪೆಕ್ಟ್ ಕೊಡ್ತೀರಾ ಅದೇ ಥರ ಹೊರಗಡೆ ಇನ್ನೊಂದು ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ. ಇಲ್ಲಾಂದ್ರೆ ಏನಾಗುತ್ತೆ, ನಾಳೆ ನಿಮ್ಮನ್ನ ನೋಡ್ಬಿಟ್ಟು ಎಲ್ಲರೂ ಏನು ಹೇಳ್ತಾರೆ, ಈ ಸ್ಕೂಲಲ್ಲಿ ಓದಿದ ಹುಡುಗರ ಒಂದು ಹೆಣ್ಮಕ್ಳಿಗೂ ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಒಂದು ತಿಳ್ಕೊಳ್ಳಿ ಮಕ್ಕಳ, ಎಲ್ಲ ಹೆಣ್ಮಕ್ಳು ನಾವು ರೆಸ್ಪೆಕ್ಟ್ ಕೊಡೋದು. ನಮ್ಮ ಅಮ್ಮನಿಗೆ ನಾವು ಕೊಡ್ತೀವಲ್ಲ, ಅಕ್ಕ ತಂಗಿಯರಿಗೆ ನಾವು ಕೊಡ್ತೀವಲ್ಲ, ಅದೇ ಥರ ಎಲ್ಲ ಹೆಣ್ಮಕ್ಳಿಗೂ ನಾವು ಕೊಡಬೇಕು. ಮಾತಾಡಬೇಕಾದ್ರೂ ಆ ವರ್ಡ್ಸ್ಗಳನ್ನ ಸ್ಮೂತ್ ಆಗಿ ಮಾತಾಡಲಿಕ್ಕೆ ಕಲೀರಿ. ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಟೀಚರ್ಸಿಂದ ಹಿಡಿದು ಎಲ್ಲರಿಗೂ ಪ್ರತಿ ವರ್ಷ ನಾನು ಹೇಳ್ತಾ ಇದ್ದೀನಿ, ನೀವುಗಳು ಮಾತಾಡ್ತೀವಿ. ಈಗ ಇಲ್ಲಿ ಪೂಜೆ ಮಾಡಬೇಕಾದ್ರೆ ಕೂಡ ನಮ್ಮ ಗರ್ಲ್ಸ್ ತಗೊಳ್ಳಿ ಅಂತ ಹೇಳಿ, ದಿಸ್ ಇಸ್ ದ ವರ್ಡ್. ಅದು ಸರಿನಾ? ಇಲ್ಲ, ಆ ವರ್ಡ್ಸ್ನೆಲ್ಲ ಬಿಟ್ಟಾಗಿ ಸರ್ಕೊಡು ಅಂತ ಹೇಳೋದಾಗಿದೆ, ಹೋಗಲೇ ಅಂತ ಹೇಳೋದು, ಬಾರಲೇ ಅಂತ ಇಲ್ಲ. ವರ್ಡ್ಸ್ಗಳನ್ನೆಲ್ಲ ನೀವು ಸರಿ ಮಾಡ್ಕೊಳ್ಳಿ. ನಿಮ್ಮ ಸ್ಮೂತ್ನೆಸ್ನ ಇಲ್ಲಿಂದ ಶುರು ಮಾಡಿಕೊಂಡ್ರೆ ನೀವು ಇಲ್ಲಿ ಸರಿಪಡಿಸ್ತಾ ಬಂದು ನೀವು ಹೇಗೆ ಮಾತಾಡ್ತೀರೋ ಅವ್ರ ನೀವು ರೆಸ್ಪೆಕ್ಟ್ ಕೊಟ್ಟರೆ ಅವ್ರಿಗೆ ರಿಪೀಟ್ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ಹೊರಗಡೆ ಹೋಗಿ ಆಟೋದಲ್ಲಿ ನಾವು ಒಂದು ಹೊರಗಡೆ ಬೇರೆ ಊರಿಗೆ ಹೋಗ್ತೀವಿ, ಆಟೋ ಹತ್ತೀವಿ, ಇಲ್ಲ ಕಾರ್ ಹತ್ತೀವಿ, ಏನೇ ಮಾತಾಡ್ತಿರ್ತಾರೆ ಬ್ರದರ್ ಅಂತ
ಆಗುತ್ತೆ. ಅಂದರೆ ಏನಾಗುತ್ತೆ,